ಒಂದೇ ನಿಮಿಷ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಅಂತ ತಾವು ಸೆಕ್ರೆಟರಿ ಮುಖಾಂತರ ಘೋಷಣೆಯನ್ನ ಮಾಡಿದ್ದೀರಾ. ನಾನು ಅಧಿವೇಶನದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಆ ಥರ ಯಾವುದು ಕೂಡ ಅಗೌರವ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಮಾತಾಡಿದ್ದೀನಿ. ಆದರೆ ಇವತ್ತು ಇಡೀ ಕರ್ನಾಟಕದ ಮಾಧ್ಯಮದಲ್ಲಿ ರಾಜ್ಯಪಾಲರಿಗೆ ಅಗೌರವ ಮಾಡಿ ಅವಮಾನ ಮಾಡಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಡೆದಿರೋಂಥ ಘಟನೆ ನೀವು ಕೂಡ ಪನ್ನಣ್ಣ ಅವರಿಗೆ ಪದೇ ಪದೇ ಹೇಳಿದ್ರಿ. ಆದರೆ ಇಲ್ಲಿ ನೋಡಿ ಬಂದಿದೆ ಪತ್ರಿಕೆಯಲ್ಲಿ, ಎಲ್ಲ ಪತ್ರಿಕೆ, ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ, ವಂದನಾ ನಿರ್ಣಯವೋ ಖಂಡನಾ ನಿರ್ಣಯವೋ, ಚರ್ಚೆಯ ನೆಪದಲ್ಲಿ ರಾಜ್ಯಪಾಲರಿಗೆ ಅವಮಾನ. ಏನು ಈಗ ನಾವು ಮರ್ಯಾದೆ ಇರುವಂತ ಒಂದು ಸದನದಲ್ಲಿ ನಾವು ಕೂತಿದ್ದೀರಿ, ನಮ್ಗೆ ಗೌರವ ಇದೆ. ಈ ತರ ನೀವು ಆ ಸದನದ ಮುಖ್ಯಸ್ಥರಾಗಿದ್ದೀರಾ. ಇಷ್ಟಾದ್ಮೇಲೂ ಕೂಡ ಇವರು ಮಾತಾಡಿರೋದು ಇವತ್ತು ಪತ್ರಿಕೆಗೆ ಬಂದು ಇಲ್ಲಿ ಏನು ಮಾತಾಡಿದ್ದಾರೆ ಅದು ಇಲ್ಲಿ ರೆಕಾರ್ಡಲ್ಲಿ ಹೋಗಿದೆ. ಆದರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನರ ಗಮನಕ್ಕೆ ಬಂದಿದೆ. ರಾಜ್ಯಪಾಲರನ್ನ ನಾವು ಏನಂತ ಕರಿತೀರಿ? ನಾವು ಮೊದಲ ಪ್ರಜೆ ಅಂತ ಕರಿತೀರಿ. ರಾಜ್ಯಪಾಲರನ್ನ ಮೊದಲ ಪ್ರಜೆ ಅಂತ ಕರಿತೀರಿ. ಅವ್ರಿಗೆ ನೀವು ಈ ರೀತಿ ಗೌರವ ಕೊಡೋದಾದ್ರೆ ಏನು ಬೆಲೆ ಇರ್ತದೆ ಅಧ್ಯಕ್ಷರೇ? ಇಲ್ಲಿ ನೋಡಿ, ಅದೇ ರೀತಿ ಖಂಡನಾ ಭಾಷಣಕ್ಕೆ ವಂದನಾ ನಿರ್ಣಯ ಸಾಧ್ಯವೇ ಅಂತ ಹಾಕಿದ್ದಾರೆ.